ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಶಾಂತತೆಯಿಂದ ಹಾಗೂ ಬಹಳ ಸರಳದಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು. ಇದೇ ವೇಳೆಯಲ್ಲಿ ಪುಟಾಣಿ ಮಕ್ಕಳೆಲ್ಲ ಸೇರಿ ರಸ್ತೆಯ ಮೇಲೆ ಸರತಿ ಸಾಲಲ್ಲಿ ಬಂದು ಧ್ವಜವನ್ನು ಹಿಡಿದು ಈದ್ ಮಿಲಾದ್ ಹಬ್ಬವನ್ನು ಬಹಳ ಸಂತಸದಿಂದ ಆಚರಿಸಿದರು. ಬನಹಟ್ಟಿಯ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಇನ್ನು ಹಲವಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಶಾನೂರು, ಗೋಲಾಬಾವಿ. ಎಲ್ಲ ಸಮಸ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಇದು ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಈದ್ ಮಿಲಾದದ ಶುಭಾಶಯಗಳು. ಇಂದು ಎಲ್ಲರ ಜೀವನದ ಒಂದು ಬೆಸ್ಟ್ ದಿವಸ ಅಂತ ಹೇಳ್ಬೋದು. ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಈ ದಿನ, ಅವರು ಹುಟ್ಟಿದಕ್ಕಿಂತ ಮುಂಚಿತ ಜಗತ್ತಲ್ಲಿ ಸ್ಪೆಷಲಿ ಮುಖ್ಯವಾಗಿ ಅರಬಸ್ಥಾನದಲ್ಲಿ ಕೆಟ್ಟ ಕ್ರೂರ ಮಂದಿ ಇದ್ರಂದ್ರೆ ಕೆಟ್ಟ ದಬ್ಬಾಳಿಕೆ, ಹೆಣ್ಣುಮಕ್ಕಳಲ್ಲಿ ಭೇದ ಭಾವ, ವಿಧಿಯವರಿಗೆ ಭೇದ ಭಾವ ಮತ್ತು ಹುಟ್ಟಿದ ಹೆಣ್ಣುಮಗಳಿಗೆ ಜೀವಂತವಾಗಿ ಒಗೆಯುತ್ತಿದ್ರು. ಅಂತ ಅರಬಸ್ಥಾನದಲ್ಲಿ ಜನ್ಮ ತಾಳಿದ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಮೇಲೆ ಅಲ್ಲಿಯ ಜನರ ಜೀವನದ ಒಂದು ಸಂಕೇತವಾಗಿ ಮತ್ತು ಶಾಂತಿ ಮತ್ತು ಶಾಂತಿಯ ಸೌಹಾರ್ದತೆಯ ಒಂದು ಅಂಗವಾಗಿ ಹುಟ್ಟಿ ಅರಬಸ್ಥಾನ ಅಲ್ಲದೆ ಜಗದ ಎಲ್ಲರಿಗೆ ಒಂದು ಹಿತ ಮತ್ತು ಸಂತೋಷದ ಒಂದು ಸುದ್ದಿಯನ್ನು ತಗೊಂಡು ಜಗತ್ತಿನಲ್ಲಿ ಒಂದು ಜೀವನದ ಹಾದಿಯನ್ನು ತೋರಿಸುತ್ತಾ ಎಲ್ಲರಿಗೂ ಒಂದು ಜೀವನದ ಒಂದು ಕಲೆಯನ್ನು ಕಲಿಸಿ ಒಂದು ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಸಂದೇಶವನ್ನು ಹರಡಿಸಿ ತನ್ನ ಜೀವನನೇ ಜಗಸಲವಾಗಿ ಕೊಟ್ಟಿದ್ದು ಈ ಮೊಹಮ್ಮದ್ ಪೈಗಂಬರ್ ಇಂದು ಜನ್ಮದಿನೋತ್ಸವ. ಎಲ್ಲರಿಗೂ ಪೂರ ಭಾರತೀಯರಿಗೆ ಇದು ಜನ್ಮದಿನದ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. अस्सलाम वालेकुम रहमतुल्लाहि वबरकातुहू। तमाम देश के तमाम वासियों को मेरी तरफ से जश्न ईद मिलादुन नबी की तमाम मुबारकबादें। और मैं बिलखुसूस ये चीज़ कहना चाहूँगा कि आज के दिन जो सरकार नबी करीम सल्लल्लाहु अलैहि वसल्लम पैदा हुए, उनके जो तरीके पर चलेगा, वो अगर तरीके पे चला जाए तो हर
जो वो